ಗಂಡ ಹೆಂಡರಲ್ಲಿ ಕ್ರಿಸ್ತನ ಮನಸ್ಸು ಇರುವುದಾದರೆ ಅವರು ನಿಜವಾಗಿ ಒಂದಾಗಿರುತ್ತಾರೆ. ಅದು ಒಂದು ಅದ್ಭುತವಾದಂಥ ಘನವಾದ ಸಂಬಂಧವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಪೌಲನ ಬಯಕೆ, ನಂಬಿಕೆ ಎಂಬ ಯಜ್ಞ, ತಿಮೋಥೆಯನ ಮನಸ್ಸು, ಎಪಫ್ರೋದಿತನ ಮನಸ್ಸು, ಈ ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಕಾರ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮನ್ನು ದೇವರಾತ್ಮನ ವಶಕ್ಕೆ ಒಪ್ಪಿಸಿಕೊಟ್ಟು ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಕ್ರಿಸ್ತನ ಮನಸ್ಸು ಶ್ರೇಷ್ಠವಾದಂಥ ಮನಸ್ಸು. ದೀನತೆಯನ್ನು ತೋರಿಸಿ ಈ ಲೋಕದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ಮಾತನಾಡ್ತಾ ಇದ್ದೀಯ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಆತ್ಮಿಕ ಜೀವಿತದಲ್ಲಿ ಬರುವಂಥ ಎಲ್ಲ ಹೋರಾಟಗಳ ಮೇಲೆ ಜಯವನ್ನು ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಒಬ್ಬೊಬ್ಬರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಸಮಾಧಾನ ಸಂತೋಷವನ್ನು ಕೊಟ್ಟು ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ತೋರಿಸು. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಉಪ್ಪಂತೂ ಒಳ್ಳೆ ಪದಾರ್ಥವೇ, ಉಪ್ಪು ಸಹ ಸಪ್ಪಗಾದರೆ ಇನ್ನಾತರಿಂದ ರುಚಿ ಬಂದೀತು. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 34ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಗುಣುಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನ್ನ ಕಾರ್ಯದ ಕುರಿತು ನೀನು ಗುಣುಗುಟ್ಟುವಿಯಾದರೆ ಅಂಥ ಯಾವ ಕೆಲಸವನ್ನೂ ಒಪ್ಪಿಕೊಳ್ಳಬೇಡ. ಇಲ್ಲವಾದರೆ ಅದರಿಂದ ಕ್ರೈಸ್ತ ಸೇವೆಗೆ ತುಂಬ ಆತಂಕ ಉಂಟಾಗುತ್ತದೆ. ಎಲ್ಲವನ್ನೂ ಗುಣುಗುಟ್ಟದೆಯೂ ವಿವಾದವಿಲ್ಲದೆಯೂ ಮಾಡು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರೂ ಆಗಿದ್ದು ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ಬೆಳಕಿನಂತಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ರಾತ್ರಿಯಲ್ಲಿ ನಾವು ಹೊರಗೆ ಹೋಗುವಾಗ ಆಕಾಶದಲ್ಲಿ ನಕ್ಷತ್ರಗಳನ್ನು ಕಾಣುತ್ತೇವೆ. ದೇವರು ಈ ಕತ್ತಲೆಯ ಲೋಕವನ್ನು ಮೇಲಿನಿಂದ ನೋಡುವಾಗ ಆತನವರು ಚಿಕ್ಕ ಬೆಳಕುಗಳಂತೆ ಕಾಣುತ್ತಾರೆ. ಮಕ್ಕಳು ಹೀಗೆ ಹಾಡುತ್ತಾರೆ, ಹೇಗೆಂದರೆ ನನ್ನ ಈ ಪುಟ್ಟ ಬೆಳಕನ್ನು ಎಂಬುದಾಗಿ. ಪ್ರಿಯರೇ, ನಾವು ಹಾಗೆಯೇ ಇದ್ದೇವೆ. ಪೌಲನು ಹೇಳುತ್ತಾನೆ, ಅವರ ಮಧ್ಯೆ ನೀವು ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಇದ್ದೀರಲ್ಲ. ಮೇಲೆ ಆಕಾಶದಲ್ಲಿ ನಕ್ಷತ್ರಗಳಿರುವಂತೆ ಲೋಕದಲ್ಲಿ ನಾವಿದ್ದೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿ ಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವರಾಗಿದ್ದೀರಲ್ಲ. ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ, ಪ್ರಯಾಸಪಟ್ಟದ್ದೂ ವ್ಯರ್ಥವಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜೀವಿತ ಹಾಗೂ ಬೆಳಕುಗಳು ಪರಸ್ಪರ ಸಂಬಂಧ ಹೊಂದಿರುತ್ತವೆ. ನಾವು ಜೀವವುಳ್ಳ ವಾಕ್ಯವನ್ನು ತೋರಿಸಿಕೊಡುವಾಗ ಲೋಕಕ್ಕೆ ಬೆಳಕುಗಳಾಗಿರುತ್ತೇವೆ. ಫಿಲಿಪ್ಪಿಯ ವಿಶ್ವಾಸಿಗಳು ತಮ್ಮ ನಂಬಿಕೆಯನ್ನು ಒಳ್ಳೆಯ ಕ್ರಿಯೆಗಳ ಮುಖಾಂತರ ತೋರಿಸಿ ಕೊಡುತ್ತಿದ್ದಾರೆಂದು ಕೇಳಿದಾಗ ಪೌಲನು ಸಂತೋಷಿಸುತ್ತಾನೆ. ಅವರ ಮಾನಸಾಂತರಕ್ಕೆ ಪೌಲನು ಕಾರಣನಾದ್ದರಿಂದ ಅವರು ಪೌಲನಿಗೆ ಅತೀ ಪ್ರಿಯರಾಗಿದ್ದರು. ಮುಂದಕ್ಕೆ ನೋಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ, ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು
ದೇವರಿಗರ್ಪಿಸುವ ಸೇವೆಯಲ್ಲಿ ನಾನೇ ಪಾನದ್ರವ್ಯವಾಗಿ ಅರ್ಪಿತವಾಗಬೇಕಾದರೂ ನನಗೆ ಸಂತೋಷ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಡೀ ದೇವರ ವಾಕ್ಯದಲ್ಲಿಯೇ ಅದ್ಭುತವಾದ ವಚನ ಒಂದು ಇಲ್ಲಿರುತ್ತದೆ. ನಿಜವಾದ ಕ್ರೈಸ್ತ ಜೀವಿತ ಹೇಗಿರಬೇಕೆಂದು ಅದು ತಿಳಿಸುತ್ತದೆ. ಹಳೆ ಒಡಂಬಡಿಕೆಯ ಅತಿ ಹಳೆಯದಾದ ಯಜ್ಞದ ಕುರಿತು ಪೌಲನು ಹೇಳುತ್ತಿದ್ದಾನೆ. ಆದಿಕಾಂಡ ಪುಸ್ತಕ 35ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡುವಾಗ, ಯಾಕೋಬನು ಬೇತೇಲಿನಲ್ಲಿ ಒಂದು ಸ್ತಂಭವನ್ನು ನಿಲ್ಲಿಸಿ ಅದರ ಮೇಲೆ ಪಾನಕಾಭಿಷೇಕ ಮಾಡಿ ಎಣ್ಣೆ ಹೊಯ್ದನು. ಮುಂದೆ ಯಾಜಕಕಾಂಡ, ಅರಣ್ಯಕಾಂಡ ಪುಸ್ತಕಗಳಲ್ಲಿ ವಿವರಣೆ ಕೊಡಲಾಗಿದೆ. ಪ್ರಿಯರೇ, ಸರ್ವಾಂಗ ಹೋಮದೊಂದಿಗೆ ಒಂದು ಪಾನದ್ರವ್ಯವನ್ನು ಅರ್ಪಿಸಬೇಕೆಂದು ಅಲ್ಲಿ ನೋಡುತ್ತೇವೆ. ಪ್ರಾಯಶ್ಚಿತ್ತ ಯಜ್ಞಕ್ಕಾಗಲಿ ದೋಷ ಪರಿಹಾರಕ ಯಜ್ಞಕ್ಕಾಗಲಿ ಹೀಗೆ ಸೇರಿಸಬೇಕಾಗಿರುವುದಿಲ್ಲ. ಇದು ಅತಿ ಅಸಾಮಾನ್ಯ ಯಜ್ಞವಾಗಿದ್ದು, ಒಂದು ಬಿಡುಗಡೆಗೆ ಆಗಲಿ ಕ್ರಿಸ್ತನ ವ್ಯಕ್ತಿತ್ವಕ್ಕಾಗಲಿ ಸಂಬಂಧಪಟ್ಟಿರುವುದಿಲ್ಲ. ಯಜ್ಞದ ಮೇಲೆ ಚರ್ಮದ ಚೀಲದಲ್ಲಿ ತಂದಿದ್ದ ದ್ರವ್ಯವನ್ನು ಸುರಿಯಬೇಕಾಗಿತ್ತು. ಅದು ಬೆಂಕಿಗೆ ಆಹುತಿಯಾಗುತ್ತಿತ್ತು. ಅದಕ್ಕೆ ಏನಾಗುತ್ತಿತ್ತು? ಅದು ಆವಿಯಾಗಿ ಮೇಲಕ್ಕೇರಿ ಮಾಯವಾಗುತ್ತಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನು ಹೇಳುತ್ತಿದ್ದಾನೆ, ಕ್ರಿಸ್ತನೆಂಬ ಯಜ್ಞದೊಂದಿಗೆ ನಾನು ಪಾನದ್ರವ್ಯವಾಗಿ ಅರ್ಪಿಸಲ್ಪಡಲು ಬಯಸುತ್ತೇನೆ. ಕರ್ತನಾದ ಯೇಸು ಅತ್ಯುನ್ನತವಾದ ಯಜ್ಞವನ್ನು ಸಮರ್ಪಿಸಿದ್ದಾನೆಂದು ಪೌಲನಿಗೆ ತಿಳಿದಿತ್ತು. ತನ್ನ ಜೀವಿತವು ಅದರೊಂದಿಗೆ ಪಾನದ್ರವ್ಯವಾಗಿ ಸಮರ್ಪಿಸಲ್ಪಟ್ಟು ಆವಿಯಾಗಿ ಮೇಲಕ್ಕೇರಿ ಹೋಗಬೇಕೆಂಬುದು ಅವನ ಬಯಕೆಯಾಗಿತ್ತು. ಹೀಗೆ ಅವನು ಆವಿಯಾಗಿ ಹೋಗಿ ಕ್ರಿಸ್ತನು ಮಾತ್ರವೇ ಕಾಣಬೇಕೆಂದು ಅವನ ಆಶೆಯಾಗಿತ್ತು. ಪ್ರಿಯರೇ, ಕ್ರಿಸ್ತನಿಗೇನೇ ಸಮಸ್ತ ಮಹಿಮೆಯು ಗೌರವ ಸಲ್ಲಿಸಲ್ಪಡಬೇಕು. ಇದು ಪೌಲನ ಮನಸ್ಸಾಗಿತ್ತು. ಕ್ರೈಸ್ತ ಜೀವಿತಕ್ಕೆ ಇದಕ್ಕಿಂತ ಹೆಚ್ಚಿನ ಆಶೆ ಬೇರೊಂದಿಲ್ಲ. ಮುಂದಕ್ಕೆ ನೋಡೋಣ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಹಾಗೆಯೇ ನೀವೂ ಸಂತೋಷಿಸಿರಿ, ನನ್ನೊಂದಿಗೆ ಸಂತೋಷಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅದರ ಅರ್ಥ ನಿಮ್ಮ ಜೀವಿತವು ಸುವಾರ್ತೆಯನ್ನು ಎತ್ತಿ ಹಿಡಿಯುವುದಾದರೆ ನನ್ನ ಜೀವಿತವು ಪಾನದ್ರವ್ಯವಾಗಿ ಅರ್ಪಿತವಾಗುತ್ತದೆ ಎಂಬುದಾಗಿ. ನಾವು ಈ ವಿಷಯದಲ್ಲಿ ಒಟ್ಟಾಗಿ ಸಂತೋಷಿಸೋಣ. ಅದು ದೀನತೆಯ ನಡೆಯಾಗಿದೆ. ಕ್ರಿಸ್ತನ ಮನಸ್ಸನ್ನು ಹೊಂದಿದವನು ಮಾತ್ರವೇ ಹೀಗೆ ಪಾನದ್ರವ್ಯವಾಗಿ ಅರ್ಪಿಸಲ್ಪಡಬಲ್ಲನು. ಇದು ಎಂಥ ಅದ್ಭುತವಾದ ಸಂಗತಿಯಾಗಿದೆ ನೋಡಿರಿ. ಪ್ರಿಯರೇ, ಪೌಲನು ಹರ್ಷದ ಧ್ವನಿಯೊಂದಿಗೆ ತನ್ನ ಮಾತನ್ನು ಮುಗಿಸುತ್ತಿದ್ದಾನೆ. ನಾವು ಈ ದಿನಗಳಲ್ಲಿ ತಪ್ಪಾದ ಸಂಗತಿಗಳಲ್ಲಿ ಹರ್ಷಿಸುತ್ತೇವೆ. ಕ್ರಿಸ್ತನು ನಮಗಾಗಿ ಸತ್ತನು ಮತ್ತು ನಾವು ಆತನ ಸೇವೆ ಮಾಡಬಹುದು ಎಂಬ ಸತ್ಯಗಳಿಗಾಗಿ ನಾವು ಹರ್ಷಿಸೋಣ. ದೇವರು ಒಬ್ಬ ವ್ಯಕ್ತಿಯನ್ನು ಅದ್ಭುತವಾಗಿ ಉಪಯೋಗಿಸುತ್ತಿದ್ದಾನೆ. ಇಲ್ಲವೇ ಒಂದು ಸಭೆಯಲ್ಲಿ ಅನೇಕರು ರಕ್ಷಣೆ ಹೊಂದುತ್ತಾ ಸಭೆ ಕಟ್ಟಲ್ಪಡುತ್ತದೆ ಎಂದು ನಾವು ಕೇಳುವುದಾದರೆ ನಾವು ಆ ಕುರಿತು ಸಂತೋಷಿಸಲೇಬೇಕು. ನಾವು ದೀನತೆಯುಳ್ಳವರಾಗಿರುವುದಾದರೆ ಇತರರ ಯಶಸ್ವಿನಲ್ಲಿ ನಾವು ಸಂತೋಷಿಸಬೇಕು. ನಮ್ಮೊಳಗೆ ತುಂಬ ಭೇದಗಳು, ವ್ಯರ್ಥ ಪ್ರತಿಷ್ಠೆಗಳೂ ತುಂಬಿರುತ್ತವೆ. ಪೌಲನ ದಿನಗಳಲ್ಲಿ ಇದರಿಂದ ಕ್ರಿಸ್ತನ ಸುವಾರ್ತೆಗೆ ಅಡ್ಡಿಯಾಗುತ್ತಿತ್ತು. ಈಗಿನ ದಿನಗಳಲ್ಲೂ ಇದು ಸತ್ಯವಾಗಿದೆ. ವಿಶ್ವಾಸಿಯಲ್ಲಿರುವ ಕ್ರಿಸ್ತನ ಮನಸ್ಸು ಸಂತೋಷವನ್ನು, ದೇವರಿಗೆ ಮಹಿಮೆಯನ್ನೂ ತರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ತಿಮೋಥೆಯನ ಮನಸ್ಸು ಪೌಲನೊಂದಿಗೆ ಒಂದೇ ಮನಸ್ಸುಳ್ಳವನು ಎಂಬ ವಿಚಾರವನ್ನು ನೋಡೋಣ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಕರ್ತನಾದ ಯೇಸುವಿನ ಚಿತ್ತವಾದರೆ ನಾನು ತಿಮೋಥೆಯನನ್ನು ಬೇಗನೆ ನಿಮ್ಮ ಬಳಿಗೆ ಕಳುಹಿಸಬೇಕೆಂದು ನಿರೀಕ್ಷಿಸುತ್ತೇನೆ. ಅವನ ಮುಖಾಂತರ ನಿಮ್ಮ ಸಂಗತಿಗಳನ್ನು ತಿಳಿದು ನಾನು ಧೈರ್ಯ ತಂದುಕೊಂಡೇನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಿಮೋಥೆಯನು ಪೌಲನ ಆತ್ಮಿಕ ಮಗನಾಗಿದ್ದನು. ಪೌಲನಿಗೆ ಅವನಲ್ಲಿ ತುಂಬ ನಂಬಿಕೆಯಿತ್ತು. ಫಿಲಿಪ್ಪಿಯ ವಿಶ್ವಾಸಿಗಳ ಕುರಿತಾಗಿ ಅವನು ಹಿತಚಿಂತನೆ ಮಾಡಬಲ್ಲನೆಂಬ ನಂಬಿಕೆ ಪೌಲನಿಗಿತ್ತು. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ
ಬೇರೆ ಯಾರೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ತಿಮೋಥೆಯನ ಮನಸ್ಸನ್ನು ವಿವರಿಸಲಾಗಿದೆ. ಅವನು ಪೌಲನೊಂದಿಗೆ ಸಹಮತವಾಗಿದ್ದನೆಂದು ಇಲ್ಲಿ ನೋಡುತ್ತೇವೆ. ಆದ್ದರಿಂದ ಅವನು ಕ್ರಿಸ್ತನ ಮನಸ್ಸನ್ನು ಹೊಂದಿದವನಾಗಿದ್ದು ದೀನತೆಯುಳ್ಳವನೂ ಆಗಿದ್ದನು. ಜನರನ್ನು ಒಂದಾಗಿಸಲು ನಮಗೆ ಜಾಗತಿಕ ಸಂಸ್ಥೆಗಳ ಅಗತ್ಯವಿಲ್ಲ. ಇಂಥ ಯಾವ ಸಂಘಗಳು ನಮಗೆ ಬೇಕಾಗಿಲ್ಲ. ಇಬ್ಬರಲ್ಲಿ ಕ್ರಿಸ್ತನ ಮನಸ್ಸು ಇರುವುದಾದರೆ ಅವರು ಒಂದಾಗಿಯೇ ಇರುತ್ತಾರೆ. ತಿಮೋಥೆಯನು ಪೌಲನಿಗೆ ನಂಬಿಗಸ್ತನಾಗಿದ್ದನು. ಅನೇಕ ವೇಳೆ ಮಾನಸಾಂತರ ಪಡೆದವರು ತಮ್ಮನ್ನು ಕ್ರಿಸ್ತನ ಬಳಿಗೆ ನಡೆಸಿದವರಿಗೆ ತಿರುಗಿ ಬೀಳುತ್ತಾರೆ. ಇದು ಒಬ್ಬ ಮಗನು ತನ್ನ ತಂದೆಗೆ ತಿರುಗಿ ಬಿದ್ದಂತಿರುತ್ತದೆ. ಪೌಲನಿಗೆ ಇಂತಹ ಅನುಭವಗಳಾಗಿದ್ದಿರಬಹುದು. ಆದರೆ ತಿಮೋಥೆಯನು ಅಂಥವನಲ್ಲ. ಅವನು ಪೌಲನಿಗೆ ನಂಬಿಗಸ್ತನಾಗಿದ್ದನು. ಪೌಲನಿಗೆ ಅವನಲ್ಲಿ ಭರವಸವಿದ್ದರಿಂದ ಅವನನ್ನು ಫಿಲಿಪ್ಪಿ ವಿಶ್ವಾಸಿಗಳ ಬಳಿಗೆ ಕಳುಹಿಸುತ್ತಿದ್ದಾನೆ. ಈ ರೀತಿ ಕ್ರಿಸ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಒಟ್ಟಾಗಿ ಕೆಲಸ ಮಾಡಬಹುದು. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಮ್ಮ ಸ್ವಂತ ಕಾರ್ಯಗಳಲ್ಲಿ ಮುಳುಗಿರುವವರು ಅನೇಕ ಮಂದಿ ಇದ್ದರು. ಅವರು ತಮಗಾಗಿ ಹೆಸರು ಸಂಪಾದಿಸಬೇಕೆಂದಿದ್ದರು. ಅವರು ಸ್ವಪ್ರತಿಷ್ಠೆಯ ಮೇಲೆ ಮನಸ್ಸಿಟ್ಟಿರುವುದರಿಂದ ಪೌಲನನ್ನು ಕೀಳಾಗಿ ಕಾಣುತ್ತಿದ್ದರು. ದೇವರ ವಾಕ್ಯಕ್ಕಾಗಿ ನಿಂತಿರುವವರನ್ನು ನೀನು ಹೇಗೆ ಗೌರವಿಸುತ್ತಿ? ದೇವರ ಮನುಷ್ಯನನ್ನು ಟೀಕಿಸುವುದನ್ನು ಕೇಳಿದಾಗ ಎಲ್ಲಿಯೋ ಭೇದ ಸ್ವಪ್ರತಿಷ್ಠೆಗಳುಂಟಾಗಿವೆ ಎಂದು ನಾನು ನೆನೆಸುತ್ತೇನೆ. ಪ್ರಿಯ ಮಿತ್ರನೇ, ನಿನ್ನಲ್ಲಿರುವ ಕ್ರಿಸ್ತನ ಮನಸ್ಸು ಕ್ರಿಸ್ತನಿಗಾಗಿ ನಿಂತಿರುವ ಇತರರನ್ನು ಟೀಕಿಸಲು ಬಿಡುವುದಿಲ್ಲ. ನಾನು ಇಂಥವರನ್ನು ನಂಬುವುದಿಲ್ಲ ಎಂದು. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತಿಮೋಥೆಯನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೇ ಅವನು ನನ್ನ ಜೊತೆಯಲ್ಲಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಕುರಿತು ಅನೇಕರು ಮಾತನಾಡುತ್ತಾರೆ. ಇಬ್ಬರಲ್ಲಿ ಕ್ರಿಸ್ತನ ಮನಸ್ಸು ಇರುವುದಾದರೆ ಅದಕ್ಕಿಂತ ಹೆಚ್ಚಿನ ಹೊಂದಾಣಿಕೆ ಬೇರೆ ಇಲ್ಲ. ಅವರು ಶಾರೀರಿಕವಾಗಿ ದೂರದಲ್ಲಿದ್ದರೂ ಒಟ್ಟಾಗಿ ಕೆಲಸ ನಡೆಸುವರಾಗಿರುತ್ತಾರೆ. ಆದ್ದರಿಂದಲೇ ಕ್ರಿಸ್ತನ ಮನಸ್ಸನ್ನು ಹೊಂದಿದ ಸಹವಿಶ್ವಾಸಿಗಳಲ್ಲಿ ಒಳ್ಳೆ ಸಂಬಂಧವಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಕ್ರೈಸ್ತ ಯುವಕನು ಕ್ರೈಸ್ತ ಯುವತಿಯು ಪ್ರೀತಿಸತೊಡಗಿದರೆ ಅವರಲ್ಲಿ ಕೇವಲ ಲೈಂಗಿಕ ಆಕರ್ಷಣೆಗಿಂತ ಮಿಗಿಲಾದ ಜೊತೆಗಾರಿಕೆ ಇರುತ್ತದೆ. ದೈಹಿಕವಾದ ಸಂಬಂಧ ಮಾತ್ರವಾದರೆ ಎಲ್ಲಿಯೂ ಹುಟ್ಟಬಹುದು. ಆದರೆ ಗಂಡ ಹೆಂಡಿರಲ್ಲಿ ಕ್ರಿಸ್ತನ ಮನಸ್ಸು ಇರುವುದಾದರೆ ಅವರು ನಿಜವಾಗಿ ಒಂದಾಗಿರುತ್ತಾರೆ. ಈ ರೀತಿಯ ಜೊತೆಗಾರಿಕೆಯು ಯಾವ ಮಾನವ ಸಮಾರಂಭಗಳಿಂದಲೂ ಉಂಟಾಗುವುದಿಲ್ಲ. ಅದು ಒಂದು ಅದ್ಭುತವಾದ ಘನವಾದ ಸಂಬಂಧವಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದದರಿಂದ ನನ್ನ ಸಂಗತಿಯು ಹೇಗಾಗುವುದೋ ಅದನ್ನು ತಿಳಿದ ಕೂಡಲೇ ಅವನನ್ನೇ ಕಳಿಸುವುದಕ್ಕೆ ನಿರೀಕ್ಷಿಸುತ್ತೇನೆ. ಇದಲ್ಲದೆ ನಾನು ಸಹ ಬೇಗನೆ ಬರುವೆ ಎಂದು ಕರ್ತನಲ್ಲಿ ದೃಢವಾಗಿ ನಂಬಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೆರೆಮನೆಯಲ್ಲಿ ತನಗೇನಾಗುತ್ತಿದೆ ಎಂಬುದರ ವರ್ತಮಾನವನ್ನು ತಿಮೋಥೆಯನು ಅವರಿಗೆ ತಲುಪಿಸಬೇಕೆಂದು ಪೌಲನು ಆಶಿಸಿದನು. ತಾನು ಸೆರೆಯಿಂದ ಬಿಡುಗಡೆ ಹೊಂದಬಹುದೆಂಬ ಆಶೆಯೂ ಅವನಿಗಿತ್ತು. ಸತ್ಯವೇದದಲ್ಲಿ ಬರೆಯಲ್ಪಡದಿದ್ದರೂ ಇತಿಹಾಸಗಳ ಪ್ರಕಾರ ಪೌಲನಿಗೆ ಸೆರೆಮನೆಯಿಂದ ಬಿಡುಗಡೆಯಾಗಿ ಅವನು ಸುವಾರ್ಥ ಸೇವೆಗಾಗಿ ತುಂಬ ಸಂಚಾರ ಮಾಡಿರಬೇಕು. ಮುಂದೆ ನೀರೋ ಚಕ್ರವರ್ತಿಯ ಕಾಲದಲ್ಲಿ ಕ್ರೈಸ್ತರಿಗೆ ಹಿಂಸೆಯುಂಟಾದಾಗ ಕ್ರೈಸ್ತ ಮುಖಂಡನಾದ ಪೌಲನು ತಿರುಗಿ ಬಂಧಿಸಲ್ಪಟ್ಟು ಸೆರೆಗೆ ಹಾಕಲ್ಪಟ್ಟನು, ಕೊನೆಗೆ ಕೊಲ್ಲಲ್ಪಟ್ಟನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಎಪಫ್ರೋದಿತನ ಮನಸ್ಸು ಕ್ರಿಸ್ತನ ಕಾರ್ಯ ಎಂಬ ವಿಚಾರವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಕ್ರಿಸ್ತನ ಮನಸ್ಸನ್ನು ಹೊಂದಿದವರಲ್ಲಿ ಎಪಫ್ರೋದಿತನು ಇನ್ನೊಬ್ಬನು. ಅವನು ತಿಮೋಥೆಯನು ಒಟ್ಟಾಗಿ ಕರ್ತನಲ್ಲಿ ಸಹೋದರರಾಗಿ ಕರ್ತನ ಸೇವೆ ಮಾಡುತ್ತಿದ್ದರು. ಅವನು ಫಿಲಿಪ್ಪಿ ಸಭೆಯ ಸಭಾಪಾಲಕನೆಂಬುದನ್ನು ನೆನಪಿನಲ್ಲಿಡಿರಿ.
ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಳುಹಿಸಿದಂಥ ನನ್ನ ಸಹೋದರನೂ ಜೊತೆ ಕೆಲಸದವನೂ ಸಹಭಟನೂ ಆಗಿರುವ ಎಪಫ್ರೋದೀತನನ್ನು ನಿಮ್ಮ ಬಳಿಗೆ ಕಳುಹಿಸುವುದು ಅವಶ್ಯವೆಂದು ನೆನೆಸಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಪ್ಪಿಯಲ್ಲಿ ಸಭೆಯನ್ನು ಸ್ಥಾಪಿಸಿದವನು ಪೌಲನು. ಆದರೆ ಎಪಫ್ರೋದೀತನು ಪೌಲನ ಕುರಿತು ಅಸೂಯೆ ಉಳ್ಳವನಾಗಿರಲಿಲ್ಲ. ಎಪಫ್ರೋದೀತನಲ್ಲಿ ಕ್ರಿಸ್ತನ ಮನಸ್ಸು ಇದ್ದದರಿಂದ ಪೌಲನು ಅವನನ್ನು ನಂಬಿದ್ದನು ಮತ್ತು ಪ್ರೀತಿ ಮಾಡಿದ್ದನು. ಪೌಲನು ಅವನನ್ನು ನನ್ನ ಸಹೋದರನೂ ನನ್ನ ಜೊತೆ ಕೆಲಸದವನೂ ಸಹಭಟನೂ ಆಗಿದ್ದಾನೆಂದು ಹೇಳುತ್ತಾನೆ. ನಾನಿಲ್ಲದಾಗ ನನ್ನ ಹಿಂದಿನಿಂದ ದ್ರೋಹ ಬಗೆಯುವವನಲ್ಲ, ನನ್ನ ವೈರಿಗಳೊಂದಿಗೆ ಸೇರಿಕೊಳ್ಳುವವನಲ್ಲ, ನಂಬಿಕೆಗೋಸ್ಕರ ನನ್ನೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವನಾಗಿದ್ದಾನೆ ಎಂಬುದಾಗಿ ಪೌಲನು ಹೇಳುತ್ತಾನೆ. ಪ್ರಿಯರೇ, ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಳುಹಿಸಿದಂಥ ಎಂಬುದಾಗಿ ನೋಡುವಾಗ, ಬೇಡಿಗಳಿಂದ ಬಂಧಿತನಾಗಿದ್ದ ಪೌಲನಿಗೆ ಅವನು ನಿಜವಾದ ಸಹಾಯಕನಾದನು. ಮುಂದಕ್ಕೆ ನೋಡೋಣ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನು ನಿಮ್ಮೆಲ್ಲರನ್ನು ಕುರಿತು ಹಂಬಲಿಸುತ್ತಿದ್ದನು ಮತ್ತು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ವ್ಯಸನಪಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಇಲ್ಲಿ ಸ್ವಲ್ಪ ಹಾಸ್ಯಾಸ್ಪದವಾಗಿರುವಂತಿದೆ. ಎಪಫ್ರೋದೀತನು ಅಸ್ವಸ್ಥನಾದನು. ಅವರ ಸಭಾಪಾಲಕನು ಅಸ್ವಸ್ಥನಾಗಿದ್ದಾನೆಂಬ ವರ್ತಮಾನ ಫಿಲಿಪ್ಪಿ ಸಭೆಗೆ ಮುಟ್ಟಿತು. ಅವನು ಅವರ ಬಳಿಗೆ ಹೋಗಲು ಆಶೆಪಟ್ಟನು. ಬಹುಶಃ ಮನೆಯನ್ನು ನೆನೆಸಿರಬಹುದು. ತಾನು ಅಸ್ವಸ್ಥನಾಗಿದ್ದದಕ್ಕಾಗಿ ತನ್ನ ಸಭೆಯವರು ದುಃಖಪಡುತ್ತಿದ್ದಾರೆಂದು ಕೇಳಿದಾಗ ಅವರಿಗಾದ ದುಃಖದಿಂದಲೂ ಅವನಿಗೂ ನೋವಾಗಿ ಅವನು ಇನ್ನಷ್ಟು ಅಸ್ವಸ್ಥನಾದನು. ಈ ರೀತಿ ಒಂದು ದುಃಖ ವರ್ತುಲ ಉಂಟಾಯಿತು. ಆದರೆ ಅದು ಒಳ್ಳೆಯದೇ ಆಯಿತು. ಯಾಕಂದರೆ ಇದರಿಂದಾಗಿ ಫಿಲಿಪ್ಪಿ ಸಭೆಗೂ ಅವರ ಸಭಾಪಾಲಕರಿಗೂ ಇದ್ದ ಬಾಂಧವ್ಯ ಬಯಲಾಯಿತು. ಒಬ್ಬ ದೇವಸೇವಕರು ತನ್ನ ಅನುಭವವನ್ನು ಈ ರೀತಿಯಾಗಿ ಹಂಚಿಕೊಳ್ಳುತ್ತಾರೆ. ಅದೇನೆಂದರೆ, ನನ್ನ ಸೇವಾ ಕಾಲದಲ್ಲಿ ನಾನು ಅನೇಕ ಸಭೆಗಳಲ್ಲಿ ಮಾತನಾಡುತ್ತೇನೆ. ಸಭೆಯವರಿಗೆ ಸಭಾಪಾಲಕರ ಕಡೆಗಿರುವ ಮನೋಭಾವದಿಂದ ಆ ಸಭೆ ಎಂಥದೆಂಬುದನ್ನು ನಾನು ತಿಳಿದುಕೊಳ್ಳುವುದು ಸಾಧ್ಯವಾಗಿದೆ. ಒಬ್ಬ ಸಭಾ ಸಹಾಯಕನು ನನಗೆ, ಅಯ್ಯ, ನಮಗೊಬ್ಬ ಒಳ್ಳೆಯ ಸಭಾಪಾಲಕರಿದ್ದಾರೆ, ಅವರು ದೇವರ ವಾಕ್ಯವನ್ನು ಬೋಧಿಸುತ್ತಾರೆ ಎಂದು ಹೇಳುವಾಗ ನನಗೆ ಸಂತಸವಾಗುತ್ತದೆ. ಆದರೆ ಕೆಲವೊಮ್ಮೆ ಸಭಾ ಸಹಾಯಕರು ಈ ಸಭಾಪಾಲಕರನ್ನು ಹೇಗೆ ನಿವಾರಿಸಲಿ, ಅವರು ಹಠಮಾರಿಯಾಗಿದ್ದು ತನ್ನದೇ ವಿಚಾರಗಳನ್ನು ಬೋಧಿಸುತ್ತಾರೆ ಎಂದು ಹೇಳಿದರೆ, ಆಗ ನಾನು ಕೇಳುತ್ತೇನೆ, ಅವರು ಸತ್ಯವೇದವನ್ನು ಬೋಧಿಸುತ್ತಾರೋ ಎಂದು. ಆಗ ಸಹಾಯಕನು, ಓ, ಅದು ತುಂಬ ಸಮಯದಿಂದ ನಡೆದು ಬರುತ್ತಿದೆ ಎಂದು ಹೇಳಿದರೆ ದೇವರ ವಾಕ್ಯವು ಅವನ ಮೇಲೆ ಏನೂ ಪ್ರಭಾವ ಬೀರಿಲ್ಲವೆಂದು ತಿಳಿಯುತ್ತೇನೆ. ಸಭೆಯವರೆಲ್ಲರ ಅಭಿಪ್ರಾಯ ಇದೇ ರೀತಿಯಾಗಿದ್ದರೆ ಆ ಸಭೆ ಬಿದ್ದು ಹೋಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದ ಬೋಧಿಸುವ ಪ್ರಸಂಗಿಯನ್ನು ಅಲಕ್ಷಿಸುವ ಸಭೆಯು ಬೇಗದಲ್ಲೇ ಸಾಯುತ್ತದೆ. ಸೈತಾನನು ಬಹಳ ಚಾಣಾಕ್ಷನಾಗಿದ್ದಾನೆ. ಅವನು ದೇವರ ವಾಕ್ಯದ ಮೇಲಿನ ತನ್ನ ಹೊಡೆತವನ್ನು ಸತ್ಯವೇದ ಬೋಧಿಸುವವನ ಮೇಲೆ ತಿರುಗಿಸುತ್ತಾನೆ. ದೇಶವಿಡೀ ಸಭೆಗಳ ಪರಿಸ್ಥಿತಿ ಇದಾಗಿರುವುದನ್ನು ನಾವು ಕಾಣಬಹುದು. ಸಭೆಯ ನಿಜವಾದ ಪರೀಕ್ಷೆ ಆ ಸಭೆಯ ಸಭಾಪಾಲಕನ ಕಡೆಗಿನ ಅವರ ಮನೋಭಾವದಲ್ಲಿ ಕಾಣಬರುತ್ತದೆ. ಪ್ರಿಯರೇ, ಎಪಫ್ರೋದೀತನನ್ನು ಅವನ ಸಭೆಯವರು ತುಂಬ ಪ್ರೀತಿಸುತ್ತಿದ್ದರು. ಇದು ಫಿಲಿಪ್ಪಿ ಸಭೆಯ ಸ್ಥಿತಿಯನ್ನು ತಿಳಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಹೇಗಿದ್ದೇವೆ? ನಮ್ಮ ಸಭೆಯ ಸಭಾಪಾಲಕರನ್ನು, ಸೇವಕರುಗಳನ್ನು ನಾವು ಪ್ರೀತಿಸುತ್ತಾ ಇದ್ದೇವೆಯೋ ಅಥವಾ ನಾವು ಗುಣಗುಟ್ಟುವವರಾಗಿದ್ದೇವೆಯೋ? ನಮ್ಮ ಸೇವಾ ಮನೋಭಾವ ಹೇಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ದೇವರ ವಾಕ್ಯದಲ್ಲಿ ನಾವು ತಿಳಿದುಕೊಂಡ ಪ್ರಕಾರ ದೇವರ ವಾಕ್ಯಕ್ಕೆ ವಿಧೇಯರಾಗಿ, ವಾಕ್ಯ ಭರಿತರಾಗಿ, ದೇವರ ವಾಕ್ಯ ಬೋಧಿಸಿದ ಹಾಗೆ ನಡೆಯೋಣ. ಈ ರೀತಿ ನಡೆಯುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ತನ್ನ ಜೀವಿತವು ಕ್ರಿಸ್ತನೆಂಬ ಯಜ್ಞದೊಂದಿಗೆ ಪಾನದ್ರವ್ಯವಾಗಿ ಸಮರ್ಪಿಸಲ್ಪಡಬೇಕೆಂದು ಪೌಲನ ಬಯಕೆಯಾಗಿತ್ತು. ಎಂತಹ ಅದ್ಭುತವಾದಂಥ ಆಶೆ ಅಲ್ವಾ? ತಿಮೋಥೆಯನ್ನು
ಪೌಲನಿಗೆ ನಂಬಿಗಸ್ತನಾಗಿದ್ದನು. ನಾವು ಸ್ವಕಾರ್ಯಗಳ ಮೇಲೆ ಮನಸ್ಸಿಡದೆ ದೇವರ ವಾಕ್ಯಕ್ಕೆ ನಿಂತವರಾಗಬೇಕು. ಎಲ್ಲವನ್ನೂ ಒಂದು ಮಾಡುವ ಕ್ರಿಸ್ತನ ಮನಸ್ಸನ್ನು ಹೊಂದಿದವರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನೀವು ಯಾವ ಮನಸ್ಸನ್ನು ಹೊಂದಿಕೊಂಡಿದ್ದೀರಿ? ದೇವರ ಮನಸ್ಸನ್ನು ಹೊಂದಿಕೊಂಡಿದ್ದರೆ ಧನ್ಯತೆಯ ಜೀವಿತ. ದಿನಾಲು ಕಾರ್ಯಕ್ರಮವನ್ನು ವೀಕ್ಷಿಸಿ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.